ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿ ಪಾಲಿಕೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಪೂಜಿ ನಗರದ ಪುಷ್ಪಲತಾ ಬರ್ಬರ ಹತ್ಯೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಪುಷ್ಪಲತಾಳನ್ನ ಕೊಂದು ನಾಟಕವಾಡಿದ್ದ ನಾದಿನಿ ಭವ್ಯ ಬಾಯ್ ಫ್ರೆಂಡ್ ಕಳ್ಳಾಟ ಬಯಲಾಗಿದೆ. ಪುಷ್ಪಲತಾ ಬಳಿಯಿದ್ದ ಚಿನ್ನಾಭರಣಕ್ಕಾಗಿ ತಮ್ಮನ ಪತ್ನಿ ಭವ್ಯಾಳೆ ಕೊಲೆ ಮಾಡಿದ್ದಾಳೆ. ಮನೆಯಲ್ಲಿ ಮಲಗಿದ್ದ ಪುಷ್ಪಲತಾಳನ್ನ ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾಳೆ. ಮತ್ತೆ ಬದುಕಿ ಬಿಡ್ತಾಳೆ ಅಂತ ಕತ್ತು ಕೊಯ್ದು ಕೊಲೆಗೈದಿದ್ದರು. ಬಳಿಕ ಯಾರೋ ಕಳ್ಳರು ಮನೆಗೆ ನುಗ್ಗಿ ಚಿನ್ನಾಭರಣಕ್ಕಾಗಿ ಕೊಂದಿದ್ದಾರೆ. ರಕ್ಷಣೆಗೆ ಮುಂದಾದ ನನ್ನ ಬಾಯಿಗೆ ಬಟ್ಟೆ ತುರುಕಿ ಸ್ಪ್ರೇ ಮಾಡಿದ್ದಾರೆ ಅಂತ ನಾಟಕವಾಡಿದ್ಲು. ಬೆಸ್ಕಾಂ ಜಾಗೃತ ದಳದ ಎಡಬ್ಲ್ಯೂ ಬಸವರಾಜ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ 15 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಾಗ ಲೋಕಾಯುಕ್ತ ದಾಳಿ ನಡೆಸಿತ್ತು. ಅಪಾರ್ಟ್ಮೆಂಟ್ನ ವಿದ್ಯುತ್ ಬಿಲ್ ವಿಚಾರಕ್ಕೆ ಎಡಬ್ಲ್ಯೂ ಬಸವರಾಜ್ 65 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ದಾನೆ. ಮುಂಗಡವಾಗಿ 15 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಾಗ ಎಡಬ್ಲ್ಯೂ ಬಸವರಾಜ್ನನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ ಪಾಲಿಕೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮ ದಾಖಲೆ, ಅವ್ಯವಹಾರದ ಬಗ್ಗೆ ವ್ಯಾಪಕ ದೂರು ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿ ವಾಸು ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಪಾಲಿಕೆಯ ಮುಖ್ಯ ಕಚೇರಿ, 3 ವಲಯ ಕಚೇರಿಗಳ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲಿಸಲಾಯಿತು. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಿಂದ ಪಾಲಿಕೆ ಸಿಬ್ಬಂದಿ ಕಂಗಾಲಾಗಿದ್ದರು. ನಿಷೇಧಿತ ತಂಬಾಕು ಮತ್ತು ಹುಕ್ಕಾ ಪದಾರ್ಥಗಳ ಮಾರಾಟ ಮಳಿಗೆ ಮೇಲೆ ಆನೇಕಲ್ ಪೊಲೀಸರು ದಾಳಿ ನಡೆಸಿದ್ರು. ಆನೇಕಲ್ ಪಟ್ಟಣದ ಬಸ್ ನಿಲ್ದಾಣ ಹತ್ತಿರದ ಪುರಸಭಾ ಮಳಿಗೆಯಲ್ಲಿ ಇರುವ ನಿಷೇಧಿತ ಹುಕ್ಕಾ ತಂಬಾಕು ಉತ್ಪನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಹೈಲೈಟ್ ಸೂಪರ್ ಮಾರ್ಟ್ ಮೇಲೆ ದಾಳಿ ನಡೆಸಿ 40,000 ಮೌಲ್ಯದ 171 ತಂಬಾಕು ಪದಾರ್ಥ, 22 ಹುಕ್ಕಾ ಜಾಡಿಗಳ ಬಾಕ್ಸ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರಿನ ಐಟಿಪಿಐ ಕಚೇರಿಯಲ್ಲಿ ಪ್ರಿಟೈಸ್ ಆನ್ ಅರ್ಬನ್ ಮ್ಯಾಪಿಂಗ್ ಎಂಬ ವಿಶೇಷ ಕೃತಿ ಲೋಕಾರ್ಪಣೆ ಮಾಡಲಾಗಿದೆ. ನಗರ ಯೋಜಕರು ಮತ್ತು ತಜ್ಞರ ಸಮ್ಮುಖದಲ್ಲಿ ಮಹತ್ವದ ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ಟೌನ್ ಪ್ಲಾನಿಂಗ್ ಇತಿಹಾಸ ಮತ್ತು ನಗರ ನಕ್ಷೆಗಳ ಮಹತ್ವವನ್ನ ಸಾರುವ ವಿಶೇಷ ಕೃತಿಯಾಗಿದೆ. ನಗರ ಯೋಜನಾ ಇತಿಹಾಸವನ್ನ ಅತ್ಯಂತ ನಿಖರವಾಗಿ ದಾಖಲಿಸಿರುವ ಲೇಖಕ ಎಲ್.ಆರ್. ರುದ್ರಯ್ಯ ಅವರು ಪ್ರಿಟೈಸ್ ಆನ್ ಅರ್ಬನ್ ಮ್ಯಾಪಿಂಗ್ ಕೃತಿ ರಚಿಸಿದ್ದಾರೆ. ಮ್ಯಾಪಿಂಗ್ ಯಾವ ತರ ಇರಬೇಕು, ಯಾವ ಸ್ಕೇಲಲ್ಲಿ ಇರಬೇಕು, ಯಾವ್ಯಾವ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ, ಜನಗಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸರ್ವ್ ಮಾಡಿದವರು ಬರೆದಿದ್ದಾರೆ. ಅದು ಇಟ್ ಈಸ್ ಯೂಸ್ಫುಲ್ ಟು ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಫಾರ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಸಂಗೀತ ಮೊಬೈಲ್ ತನ್ನ 52ನೇ ವಾರ್ಷಿಕೋತ್ಸವ ಸೇಲ್ ಅನ್ನ ಮೇ 31ರಿಂದ ಆರಂಭಿಸ್ತಾ ಇದೆ. ಇದು ಸಂಸ್ಥೆ ಇತಿಹಾಸದಲ್ಲಿ ಅತ್ಯಂತ ಭರ್ಜರಿ ಹಾಗೂ ಲಾಭದಾಯಕ ಸೇಲ್ ಅಂತ ಘೋಷಿಸಿದೆ. ಈ ಸೇಲ್ 1 ತಿಂಗಳ ಕಾಲ ಎಲ್ಲಾ ಸಂಗೀತ ಅಂಗಡಿಗಳಲ್ಲಿ ನಡೆಯಲಿದ್ದು, ಗ್ರಾಹಕರಿಗೆ ವಿಶೇಷ ಆಫರ್ಗಳು, ಉಡುಗೊರೆಗಳು ಹಾಗೂ ಸುಲಭ ಇಎಂಐ ಸೌಲಭ್ಯಗಳು ಲಭ್ಯವಾಗಲಿದೆ. ಈ ಬಗ್ಗೆ ಮಾತನಾಡಿದ ಸಂಗೀತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸುಭಾಷ್ ರೆಡ್ಡಿ, ನಮ್ಮ ಉದ್ದೇಶ ಮಾರಾಟ ಮಾಡುವುದಲ್ಲ, ಗ್ರಾಹಕರು ಖರೀದಿ ನಂತರವೂ ಸುರಕ್ಷಿತವಾಗಿದ್ದಾರೆ ಎಂಬ ಭಾವನೆ ಹೊಂದುವಂತೆ ನೋಡಿಕೊಳ್ಳುವುದು ಎಂದಿದ್ದಾರೆ.